ನಮಸ್ಕಾರ ಗುರು, ನನ್ನ ಚಾನಲ್ಗೆ ಬಂದಿರೋರಿಗೆ ಎಲ್ಲರಿಗೂ ಆತ್ಮೀಯ ಸ್ವಾಗತ ಅಂತ ಹೇಳ್ತಾ, ಸುಮಾರು ವರ್ಷದಿಂದ ಸುಮಾರು ಜನಗಳು ಲ್ಯಾಪ್ಟಾಪ್ ಬಗ್ಗೆ ಒಂದು ವಿಷಯ ತಿಳಿಸ್ಕೊಡಿ ಅಂತ ಒಂದು ಕಮೆಂಟ್ ಮಾಡಿದ್ರು. ಸೊ ಈ ವಿಡಿಯೋ ಬಂದ್ಬಿಟ್ಟು ಲ್ಯಾಪ್ಟಾಪ್ ಬಗ್ಗೆ ಯೋಚನೆ ಮಾಡ್ತಾ ಇರೋರಿಗೆ, ಲ್ಯಾಪ್ಟಾಪು ತಗೋಬೇಕು ಅಂತ ನಿಂತಿರೋರಿಗೆ, ಮತ್ತು ಲ್ಯಾಪ್ಟಾಪಲ್ಲಿ CPU ಬಂದ್ಬಿಟ್ಟು ಹೊಸ್ದಾಗಿ ಬಂದಿದೆ. ಆಲ್ರೆಡಿ ತುಂಬ ವರ್ಷನೇ ಆಯಿತು ಅದು ಬಂದು, ಬಟ್ ಕೆಲವ್ರಿಗೆ ಆ ವಿಷಯ ಗೊತ್ತಿಲ್ಲ ಯಾವುದು ಅದು ಹೊಸ ಪ್ರೊಸೆಸರ್ ಅಂತ. ಸೊ ಯಾರ್ಯಾರು ಅದ್ರ ಬಗ್ಗೆ ಗೊತ್ತಿಲ್ವೋ ಈ ವಿಡಿಯೋ ಅದಾಗಿರುತ್ತೆ. ಸೊ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ಹೇಳಿ. ಲ್ಯಾಪ್ಟಾಪ್ ತೊಗೋಬೇಕು ಅಂದಿರೋರಿಗೆ ಇದು ತುಂಬ ಹೆಲ್ಪ್ಫುಲ್ ಅಂತಲೇ ಆಗುತ್ತೆ, ಒಂದು ಎಜುಕೇಷನಲ್ ವಿಡಿಯೋ ಅಂತಲೇ ಆಗುತ್ತೆ ಇದು. ಫ್ರೆಂಡ್ಸ್, ನಿಮಗೆ 2-3 ವರ್ಷದಿಂದ ಯಾವುದೇ ಲ್ಯಾಪ್ಟಾಪ್ ತೊಗೋಬೇಕು ಅಂತ ಹೇಳಿದ್ರು ನಿಮಗೆ ಎರಡೇ ಆಪ್ಷನ್ ಸಿಗ್ತಾ ಇದ್ದಿದ್ದು. ಒಂದು ಇಂಟೆಲ್ ಬಗ್ಗೆ ಆಗಿರುತ್ತೆ, ಇಲ್ಲಾಂದರೆ AMD ಬಗ್ಗೆ ಆಗಿರುತ್ತೆ. ಇವೆರಡೇ ಆಪ್ಷನ್ ನಿಮ್ಗೆ ಸಿಗ್ತಾ ಇದ್ದಿದ್ದು. ಬಟ್ 24ಇಂದ ನಮಗೆ ಒಂದು ಹೊಸ ಆಪ್ಷನ್ ಕೂಡ ಸಿಗುತ್ತೆ, ಹೊಸ ಫೀಚರ್ ಕೂಡ ಸಿಗುವಂಥದ್ದು, ಹೊಸ ಪ್ರೊಸೆಸರ್ ಕೂಡ ಸಿಗುವಂಥದ್ದು. ಅದು ಯಾವುದು ಅಂತ ಹೇಳಿದ್ರೆ ಸ್ನ್ಯಾಪ್ಡ್ರ್ಯಾಗನ್. ಇವಾಗ ನಾವು ಮೊಬೈಲ್ಗಳಲ್ಲಿ ಏನೇನು ಯೂಸ್ ಮಾಡ್ತಾ ಇದ್ದೀವಿ ಪ್ರೊಸೆಸರು, ಅದೇ ಪ್ರೊಸೆಸರ್ ಬಂದ್ಬಿಟ್ಟು ಲ್ಯಾಪ್ಟಾಪ್ಗೂ ಬಂದಿದೆ. ಸೊ ಇದೊಂದು ಹೊಸ ಕೋರ್ CPU ಅಂತಲೇ ಹೇಳ್ಬೋದು. ಅದು ಆಲ್ರೆಡಿ ಬಂದ್ಬಿಟ್ಟು ಒಂದು 2-2.5 ವರ್ಷನೇ ಆಯಿತು. ಬಟ್ ಈಗಲೂ ಜನಗಳಿಗೆ ಅದ್ರ ಬಗ್ಗೆನೇ ಗೊತ್ತಿಲ್ಲ. ಬರೀ ಇಂಟೆಲ್ಲು AMD ಇವೆರಡರ ಬಗ್ಗೆನೇ ಯೋಚನೆ ಮಾಡ್ತಾರೆ. ಯಾವುದೇ ಲ್ಯಾಪ್ಟಾಪ್ ತೊಗೋಬೇಕಂದ್ರೂ AMD ಇಂಟೆಲ್ ಇವೆರಡರ ಬಗ್ಗೆನೇ ಅವ್ರಿಗೆ ಗೊತ್ತಿರೋದು. ಅದಕ್ಕೋಸ್ಕರ ಈ ವಿಡಿಯೋ ಬಂದ್ಬಿಟ್ಟು ಈ ಲ್ಯಾಪ್ಟಾಪ್ ತೊಗೊಳ್ಳೋರಿಗೆ ಹೊಸ ಒಂದು ಪ್ರೊಸೆಸರ್ ಕೂಡ ಇದೆ ಅಂತ ಪರಿಚಯ ಮಾಡಿಕೊಡ್ಬೇಕು ಅಂತ ನಾನು ಹೊರಟಿದ್ದೀನಿ. ಅಂದರೆ ಗೊತ್ತಿಲ್ಲದಿರೋರಿಗೆ, ಆಲ್ರೆಡಿ ಸುಮಾರು ಜನಕ್ಕೆ ಗೊತ್ತಿದೆ, ಬಟ್ ಯಾರ್ಯಾರು ಗೊತ್ತಿಲ್ವೋ ಅವ್ರಿಗೆ ಮಾತ್ರ ಈ ವಿಡಿಯೋ ಆಗಿರುತ್ತೆ. ಬೇರೆಯವ್ರು ಕೂಡ ನೋಡಬಾರ್ದು ಅಂತಲ್ಲ, ಒಂದು ಐಡಿಯಾ ಬರುತ್ತೆ. ಈ ಸ್ನ್ಯಾಪ್ಡ್ರ್ಯಾಗನ್ ಎಕ್ಸಲ್ಲಿ ಯಾವ್ಯಾವ ಫ್ಯೂಚರ್ಗಳು ಸಿಗುತ್ತೆ, ಏನೇನು ಸಿಗುತ್ತೆ, ಮತ್ತು ಎಷ್ಟು ಯೂಸ್ಫುಲ್ ಆಗುತ್ತೆ, ಈ ಬೇರೆ ವೆರೈಟಿ ಏನು ಎರಡು ಇಂಟೆಲ್ಲು AMD ಇದೆಯೋ ಅದಕ್ಕಿಂತ ಎಷ್ಟು ಬೆಟರ್ ಆಗಿದೆ ಅಂತ ನಿಮಗೆ ಒಂದು ಐಡಿಯಾ ಸಿಗುತ್ತೆ. ಅದೇ ಈ ಸ್ನ್ಯಾಪ್ಡ್ರ್ಯಾಗನಲ್ಲಿ X ಸೀರೀಸ್ ಅಂತ ಬಂದಿದೆ. ಅದಂದರೆ ಏನು, ಸ್ನ್ಯಾಪ್ಡ್ರ್ಯಾಗನ್ ಅಂದ್ರೇನು, ಅದು ಯಾವ ರೀತಿ ಕೆಲಸ ಮಾಡುತ್ತೆ, ಸ್ನ್ಯಾಪ್ಡ್ರ್ಯಾಗನ್ X ಅಂದರೆ ಏನು, ಕಂಪ್ಲೀಟಾಗಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನನಗೂ ಒಂದು ಮೋಟಿವ್ ಸಿಗುತ್ತೆ ನೆಕ್ಸ್ಟ್ ವೀಡಿಯೋಗಳು ಮಾಡೋಕ್ಕೆ. ಸೊ ಬಿಟ್ಬಿಟ್ಟಿದೆ ವೀಡಿಯೋ ಮಾಡೋದನ್ನ, ಈಗ ತಿರ್ಗಾ ಶುರು ಮಾಡ್ತಾ ಇದ್ದೀನಿ. ಸೊ ಇನ್ಮೇಲೆ ಒಳ್ಳೊಳ್ಳೆ ಕಂಟೆಂಟ್ ಹಾಕ್ತೀನಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ. ಸ್ನ್ಯಾಪ್ಡ್ರ್ಯಾಗನ್ X ಅಂದರೆ ಏನು, ಈ ಎರಡು ಏನು ಪ್ರೊಸೆಸರ್ ಇದೆ, ಇಂಟೆಲ್ ಆಗಿರ್ಬೋದು AMD ಆಗಿರ್ಬೋದು, ಇದಕ್ಕಿಂತ ಇದು ಹೆಂಗೆ ಡಿಫ್ರೆಂಟ್ ಆಗುತ್ತೆ, ಮತ್ತು ಆ್ಯಪ್ ಕಂಪ್ಯಾಟಬಿಲಿಟಿ. ಫಾರ್ ಎಕ್ಸಾಂಪಲ್, ನಿಮಗೆ AMDಗೆ ಇಂಟೆಲ್ಗೆ ಒಳ್ಳೊಳ್ಳೆ ಆ್ಯಪ್ಸ್ಗಳು ಅಂದರೆ ವಿಂಡೋಸ್ ಆ್ಯಪ್ಸ್ಗಳು ನಿಮಗೆ ಸಿಗುತ್ತೆ. ಬಟ್ ಸ್ನ್ಯಾಪ್ಡ್ರ್ಯಾಗನ್ Xಗೆ ಯಾವ ಥರ ಆ್ಯಪ್ ಕಂಪ್ಯಾಟಬಿಲಿಟಿ ಇದೆ, ಎಷ್ಟು ಆ್ಯಪ್ಸು ಇದಕ್ಕೆ ವರ್ಕ್ ಆಗುತ್ತೆ, ಎಷ್ಟು ಕೆಲಸ ಮಾಡ್ಬೋದು ಇದರಲ್ಲಿ. ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ಎಡಿಟಿಂಗು, ಗೇಮಿಂಗು ಯಾವ ರೀತಿ ಇದು ಪರ್ಫಾರ್ಮೆನ್ಸ್ ಕೊಡುತ್ತೆ, ಬ್ಯಾಟ್ರಿ ಎಲ್ಲ ಯಾವ ಇರುತ್ತೆ ಅಂತ ಕಂಪ್ಲೀಟಾಗಿ ನೋಡ್ಕೊಂಡು ಬಂದ್ಬಿಡೋಣ. ಆ್ಯಂಡ್ ಮೊದಲನೇದಾಗಿ ಇದರ ಪ್ರೈಸಿನ ಬಗ್ಗೆ ಮಾತಾಡ್ಬಿಡೋಣ. ಇದು ಬಂದ್ಬಿಟ್ಟು, ಇದು ಸ್ನ್ಯಾಪ್ಡ್ರ್ಯಾಗನ್ X ಬಂದ್ಬಿಟ್ಟು ಏನು ನಿಮಗೆ ಭಾರಿ ದೊಡ್ಡ ಬಜೆಟ್ ಅಂದರೆ ಲಕ್ಷಾಂತರ ರೂಪಾಯಿ ಏನೂ ಆಗಲ್ಲ. ಆ್ಯಕ್ಚುಲಾಗಿ ಇದಾಗೋದೇ ಒಂದು 65,000-70,000 ಒಳಗಡೆ ಆಗೋದು. ಆ್ಯಂಡ್ ನಮಗೆ ಈ ಸ್ನ್ಯಾಪ್ಡ್ರ್ಯಾಗನ್ ಪ್ರೊಸೆಸರ್ ಇರುವಂಥ ಲ್ಯಾಪ್ಟಾಪ್ ನಮಗೆ ಬಜೆಟಲ್ಲೂ ಸಿಗುತ್ತೆ, ಮಿಡ್ ರೇಂಜಲ್ಲೂ ಸಿಗುತ್ತೆ, ಮತ್ತು ಹೈಯರಲ್ಲೂ ನಮಗೆ ನೋಡ್ಬೋದು ಇದನ್ನು. ಮೊದಲನೇದಾಗಿ ಇದು ಬಂದ್ಬಿಟ್ಟು ಆರ್ಕಿಟೆಕ್ಚರ್ ಬಗ್ಗೆ ನೋಡೋಣ. ಇವಾಗ ಇಂಟೆಲ್ ಆಗಿರ್ಬೋದು, AMD ಆಗಿರ್ಬೋದು X86 ಆರ್ಕಿಟೆಕ್ಚರಲ್ಲಿ ರನ್ ಆಗುತ್ತೆ. ಇದು ಈಗಲ್ಲ, ಇದು ಸುಮಾರು ವರ್ಷದಿಂದ ಇದೇ ಆರ್ಕಿಟೆಕ್ಚರಲ್ಲೇ ನಾವು ಯೂಸ್ ಮಾಡ್ತಾ ಬರ್ತಾ ಇರೋದು. ಆದರೆ ಈ ಸ್ನ್ಯಾಪ್ಡ್ರ್ಯಾಗನ್ Xಲ್ಲಿ ಬಂದ್ಬಿಟ್ಟು ARM ಆರ್ಕಿಟೆಕ್ಚರಲ್ಲಿ ರನ್ ಆಗುವಂಥದ್ದು. ಈಗ ನಾವು ಮೊಬೈಲಲ್ಲಿ ಯಾವ ರೀತಿ ಯೂಸ್ ಮಾಡ್ತಾ ಇದ್ದೀವಿ ಆರ್ಕಿಟೆಕ್ಚರು, ಸೇಮ್ ಅದೇ ರೀತಿಯಾಗಿಯೇ ಲ್ಯಾಪ್ಟಾಪಲ್ಲೂ ಕೂಡ ಕೆಲಸ ಮಾಡೋದು. ಆ್ಯಂಡ್ ಈ ಆರ್ಕಿಟೆಕ್ಚರಲ್ಲಿ ಏನು ಯೂಸ್ಫುಲ್ಲು ಅಂದರೆ ಎಫಿಷಿಯನ್ಸಿ ನಮಗೆ ಯೂಸ್ಫುಲ್ ಆಗುತ್ತೆ. ಅಂದರೆ ಬ್ಯಾಟರಿ ಲೈಫು ಸಿಕ್ಕಾಬಟ್ಟೆ ಬರುತ್ತೆ, ಡಬಲ್ ಬರುತ್ತೆ. ಯಾವ ರೀತಿ ಅಂದರೆ ಡಬಲ್ ಡಿಜಿಟು, ಅಂದರೆ ಒಂದು 12 ಅವರು, 14 ಅವರು, 15 ಅವರು, 18 ಅವರು, ಈ ರೀತಿಯಾಗಿ ನಮಗೆ ಬ್ಯಾಟರಿ ಲೈಫು ಸಿಗುವಂಥದ್ದು ಇದರಲ್ಲಿ. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನು ಅಂತ ಹೇಳಿದ್ರೆ, AI ಪ್ರೊಸೆಸಿಂಗು ಅದ್ಭುತವಾಗಿ ಬರುತ್ತೆ. ಆ್ಯಂಡ್ ಇದು ಬಿಲ್ಡ್ ಆಗಿರುವಂಥದ್ದೇ AIಗೋಸ್ಕರ ಅಂತಲೇ ಹೇಳ್ಬೋದು ಈ ಪ್ರೊಸೆಸರು. ಇನ್ನು ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋದಾದರೆ, ಇವಾಗ ಏನು ಇಂಟೆಲ್ಲು AMD ಬರುತ್ತಲ್ಲ ಅದೇ ರೀತಿಯಾಗಿ ಕೊಡುತ್ತಾ ಅಂತ ನೀವು ಅನ್ಕೋಬೋದು. ಹೌದು, ನಿಜವಾಗ್ಲೂ ಅದಕ್ಕಿಂತ ಬೆಟರಾಗೂ ಕೂಡ ಕೊಡುತ್ತೆ. ಯಾವ ರೀತಿ ಅಂತ ಹೇಳಿದ್ರೆ, ಇದರಲ್ಲಿ ಬರುವಂತಹ CPU ಬಂದ್ಬಿಟ್ಟು ಒರಾಯನ್ CPU ಅಂತಲೇ ಹೇಳ್ಬೋದು. ಆ್ಯಂಡ್ ಇದರಲ್ಲಿ AIಗೋಸ್ಕರನೇ ಮಾಡಿರುವಂತಹ ಪ್ರೊಸೆಸರ್ ಅಂತಲೇ ಹೇಳ್ಬೋದು. ಇದರಲ್ಲಿ NPU ತುಂಬ ಚೆನ್ನಾಗಿದೆ. NPU ಅಂತ ಹೇಳಿದ್ರೆ, ಇವಾಗ ಫಾರ್ ಎಕ್ಸಾಂಪಲ್ಲು ಆನ್ ಡಿವೈಸ್, ಆಫ್ ಡಿವೈಸ್ ಬರುತ್ತೆ. ಇಂಟರ್ನೆಟ್ ಕನೆಕ್ಟ್ ಆಗದಿರೇ ನೀವು ಏನಾದರೂ ಕೆಲಸ ಮಾಡ್ತೀರಾ ಅಂತ ಹೇಳಿದ್ರೆ ಅದ್ಭುತವಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಪ್ರೊಸೆಸ್ಸು. ಆ್ಯಂಡ್ ಇನ್ನೊಂದು ವಿಷಯ ಇದ್ರ ಬಗ್ಗೆ ಹೇಳಬೇಕು ಅಂದರೆ, ಇದು ಬಂದ್ಬಿಟ್ಟು ಮಿಡ್ ರೇಂಜಲ್ಲೂ ಸಿಗುತ್ತೆ, ಬಜೆಟಲ್ಲೂ ಸಿಗುತ್ತೆ, ಆ್ಯಂಡ್ ಹೈಯರಲ್ಲೂ ಸಿಗುತ್ತೆ. ಸ್ನ್ಯಾಪ್ಡ್ರ್ಯಾಗನ್ X ಬಂದ್ಬಿಟ್ಟು ಬಜೆಟಲ್ಲಿ ಸಿಗುವಂಥದ್ದು, ಸ್ನ್ಯಾಪ್ಡ್ರ್ಯಾಗನ್ ಪ್ಲಸ್ ಬಂದ್ಬಿಟ್ಟು X+ ಬಂದ್ಬಿಟ್ಟು ಮಿಡ್ ರೇಂಜಲ್ಲಿ ಸಿಗುವಂಥದ್ದು, ಸ್ನ್ಯಾಪ್ಡ್ರ್ಯಾಗನ್ X LED ಬಂದ್ಬಿಟ್ಟು ಅದು ಹೈಯರ್ ವರ್ಷನ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇದರಲ್ಲಿ ಕ್ವಾಲ್ಕಾಮ್ ಓರಿಯನ್ CPU ಬಂದ್ಬಿಟ್ಟು 8 ಕೋರ್ಸ್ ಇರುವಂಥದ್ದು, ಮತ್ತು ಕ್ವಾಲ್ಕಾಮ್ ಅಡ್ರೆನೋ GPU ಇರುವಂಥದ್ದು, ಮತ್ತು ಕ್ವಾಲ್ಕಾಮ್ Hexagon NPU ಕೂಡ ಇರುವಂಥದ್ದು ಇದರಲ್ಲಿ. ಆ್ಯಂಡ್ ಇದರಲ್ಲಿ ನೀವು ನೋಡಿರ್ಬೋದು, ಸ್ಯಾಮ್ಸಂಗ್ ಗ್ಯಾಲಕ್ಸಿ S25, S26 ನಿಮಗೆ AIನ ಜನ್ರೇಟ್ ಮಾಡೋಕ್ಕೆ ಆಪ್ಷನ್ ಎಲ್ಲ ಸಿಗುತ್ತಲ್ಲ, ಸೇಮ್ ಅದೇ ಥರನೇ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ನಿಮಗೆ
ಒಂದು ಚಿತ್ರ ಬಿಡಿಸ್ಬಿಟ್ಟು ಅದನ್ನು ರಿಯಲ್ ಲೈಫಿಗೆ ತರಬೇಕು ಅಂತ ಹೇಳಿದ್ರೆ ಅದು ಕೂಡ ಆರಾಮಾಗಿ ಪ್ರೊಸೆಸ್ ಆಗುವಂಥದ್ದು ಈ ಮೊಬೈಲಲ್ಲಿ. ಇವಾಗ ಸ್ಯಾಮ್ಸಂಗ್ ಮೊಬೈಲ್ S25 ಮೊಬೈಲಲ್ಲಿ ಯಾವ ರೀತಿ ನೀವು ಯೂಸ್ ಮಾಡ್ತಿದ್ರು ಅದಕ್ಕಿಂತ ಬೆಟರಾಗಿ ಎಫಿಷಿಯೆಂಟಾಗಿ ನೀವು ಇದರಲ್ಲಿ ಯೂಸ್ ಮಾಡ್ಬೋದು. ಆ್ಯಂಡ್ ಇದೆಲ್ಲ ಬಂದ್ಬಿಟ್ಟು ಆನ್ ಡಿವೈಸ್ ಮಾಡುವಂಥದ್ದು, ಅಂದರೆ ಇಂಟರ್ನೆಟ್ ಕನೆಕ್ಟ್ ಆಗದಿರೇ ಮಾಡ್ಬೋದು. ಇದಕ್ಕೆ ಬೇಕಾಗುವಂಥದ್ದು NPU. ಆ್ಯಂಡ್ ನೀವೇನಾದರೂ ವೀಡಿಯೋ ಕಾಲಲ್ಲಿ ಇದ್ದೀರಾ ಅಂತ ನಿಮಗೆ ಸ್ಟುಡಿಯೋ ಸೆಟಪ್ ಮಾಡಬೇಕು, ಬ್ಯಾಕ್ಗ್ರೌಂಡಲ್ಲಿ ನಿಮಗೆ ಏನಾದ್ರು ಡಿಫ್ರೆನ್ಸ್ ಏನಾರ ಇರಬೇಕು ಅಂತ ಹೇಳಿದ್ರೆ, ಅಂದರೆ ಬ್ಯಾಕ್ಗ್ರೌಂಡ್ ನಿಮ್ಗೆ ಏನಾದ್ರು ಚೇಂಜ್ ಮಾಡಬೇಕು ಅಂದರೆ ಆನ್ ಡಿವೈಸ್ ಆಗೂ ನೀವು ಕೂಡ ಚೇಂಜ್ ಮಾಡ್ಬೋದು. ಇದಕ್ಕೆಲ್ಲ ಬೇಕಾಗಿರೋದು NPU. ಇದು ಆನ್ ಡಿವೈಸಲ್ಲೇ ಕೆಲಸ ಮಾಡುವಂಥದ್ದು, ಯಾವುದೇ ಇಂಟರ್ನೆಟ್ ಕಲೆಕ್ಷನ್ ಇಲ್ದಿರಾನೆ. ಇನ್ನು ಎರಡನೇ ಬಂದ್ಬಿಟ್ಟು ಆ್ಯಪ್ಸ್ ಕಂಪ್ಯಾಟಬಿಲಿಟಿ. ಇದೊಂದು ಬಿಗ್ ಕ್ವಶನ್ ಅಂತಲೇ ಹೇಳ್ಬೋದು. ಈ ಸ್ನ್ಯಾಪ್ಡ್ರ್ಯಾಗನ್ ಪ್ರೊಸೆಸಲ್ಲಿ ಈ ಆ್ಯಪ್ಸ್ಗಳು, ಅಂದರೆ ವಿಂಡೋಸ್ಗೆ ಯೂಸ್ ಆಗುವಂಥ ಎಲ್ಲ ಆ್ಯಪ್ಸ್ಗಳು ರನ್ ಆಗ್ತಾವ ಅಂತ ನಿಮಗೆ ಒಂದು ಕ್ವಶನ್ ಇರುತ್ತೆ. ಸೊ ಮೇಜರ್ಲಿ ಎಸ್ ಅಂತಲೇ ಹೇಳ್ಬೋದು. ಯಾವ್ದು ಪಾಪ್ಯುಲರ್ ಆ್ಯಪ್ಸ್ಗಳು ಇದ್ದಾವೋ ಅದೆಲ್ಲ ಕೂಡ ಈ ಪ್ರೊಸೆಸರಲ್ಲಿ ರನ್ ಆಗುವಂಥದ್ದು. ಅದ್ರಲ್ಲಿ ಬಂದ್ಬಿಟ್ಟು ಗೂಗಲ್ ಕ್ರೋಮ್ ಆಗಿರ್ಬೋದು, ಪ್ರೀಮಿಯರ್ ಪ್ರೋ ಆಗಿರ್ಬೋದು, ಫೋಟೋಶಾಪ್ ಆಗಿರ್ಬೋದು, ಪ್ರೈಮ್ ವಿಡಿಯೋ ಆಗಿರ್ಬೋದು, ನೆಟ್ಫ್ಲಿಕ್ಸ್ ಆಗಿರ್ಬೋದು, ಝೂಮ್ ಆಗಿರ್ಬೋದು, ಬ್ಲೆಂಡರ್ ಆಗಿರ್ಬೋದು, ಇದೆಲ್ಲ ಇನ್ನೂ ಹಲವಾರು ಆ್ಯಪ್ಸ್ ಕೂಡ ಆರಾಮಾಗಿ ಈಸಿಯಾಗೇ ರನ್ ಆಗುತ್ತೆ ಅಂತಲೇ ಹೇಳ್ಬೋದು. ಇದೆಲ್ಲನೂ ಆಮ್ಗೆ ಬೇಸ್ಡ್ ಆಗಿರುವಂತಹ ಆ್ಯಪ್ಸ್ಗಳೇ ಆಗಿರ್ಬೋದು. ಯಾವುದೇ ರೀತಿ ಪ್ರಾಬ್ಲಮ್ ಆಗದಿರೋ ನಾವು ಯೂಸ್ ಮಾಡ್ಬೋದು ಇದರಲ್ಲಿ. ಆ್ಯಂಡ್ ಇದರಲ್ಲಿ ಕೆಲವೊಂದು ಆ್ಯಪ್ಸ್ ರನ್ ಆಗದೆ ಇರ್ಬೋದು ಅಂತ ನಿಮ್ಗೊಂದು ಇದಿರುತ್ತೆ. ರನ್ ಆಗದೆ ಇದ್ರೂ ಯಾವುದೇ ರೀತಿ ಟೆನ್ಷನ್ ಇಲ್ಲ. ಈ ಎಮ್ಯುಲೇಟರ್ ಮುಖಾಂತರ ನಾವು ಯಾವ ರೀತಿ ಆ್ಯಪ್ಸ್ ನಿಮಗೆ ರನ್ ಆಗದೆ ಇರೋದು ಅದು ಕೂಡ ಎಮ್ಯುಲೇಟರ್ ಮುಖಾಂತರ ರನ್ ಮಾಡ್ಬೋದು. ಆ್ಯಂಡ್ ನೀವೇನಾದರೂ ಎಡಿಟರ್ ಆಗಿದ್ರೆ ಪ್ರೀಮಿಯರ್ ಪ್ರೋ ಯೂಸ್ ಮಾಡ್ತಾ ಇರ್ತೀರಾ, ಸೊ ಆ ಆ್ಯಪು ಈಸಿಯಾಗಿ ಸ್ಮೂತಾಗಿ ರನ್ ಆಗುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಇದು ಕೂಡ NPU ಮುಖಾಂತರ ನಿಮಗೆ ರನ್ ಆಗುವಂಥದ್ದು, ಪ್ರೊಸೆಸ್ ಆಗುವಂಥದ್ದು. ಆ್ಯಂಡ್ ಈ NPU ಮುಖಾಂತರ ರನ್ ಆದರೆ ನಿಮಗೆ ಸ್ಮೂತಾಗಿ ಬರುವಂಥದ್ದು. ನಿಮಗೆ ಏನು ಔಟ್ಪುಟ್ಟು ಪ್ರಿವ್ಯೂ ಎಲ್ಲ ಸ್ಮೂತಾಗಿ ಬರುತ್ತೆ. ರೆಂಡರ್ ಕೂಡ ಆದಷ್ಟು ಸ್ಪೀಡಾಗೇ ಇರುತ್ತೆ. ಮತ್ತು GPU ಮತ್ತು CPUಗೆ ಯಾವುದೇ ರೀತಿ ಅಷ್ಟಾಗಿ ಕೆಲಸ ಕೂಡ ಕೊಡಲ್ಲ. ಆ್ಯಂಡ್ ಬೆಸ್ಟು ಬಜೆಟಲ್ಲಿ ಸ್ನ್ಯಾಪ್ಡ್ರ್ಯಾಗನ್ X ಲ್ಯಾಪ್ಟಾಪ್ ಯಾವುದು ಅಂತ ಹೇಳಿದ್ರೆ ಆ್ಯಸೂಸ್ ವಿವೋಬುಕ್ಕಲ್ಲಿ ಬರುವಂಥದ್ದು. ಅದೊಂದು 65-60 ಸಾವಿರ ರೂಪಾಯಿಗೆ ಸಿಗುತ್ತೆ ನಿಮಗೆ. ಈ ಹೇಳಿದ ಎಲ್ಲ ಫ್ಯೂಚರು ಆ ಲ್ಯಾಪ್ಟಾಪಲ್ಲಿ ನಿಮಗೆ ಇರುವಂಥದ್ದು. ಅದು ಬಂದ್ಬಿಟ್ಟು 16 GB ರ್ಯಾಮು ಮತ್ತು 512 GB NVMe PCI SSD ಸಿಗುವಂಥದ್ದು. ಆ್ಯಂಡ್ ಈ ಲ್ಯಾಪ್ಟಾಪಲ್ಲಿ ನೀವು ಡೈಲಿ ಟಾಕ್ಸ್ ಮಾಡ್ಬೋದು, ಮತ್ತು ಕಂಟೆಂಟ್ ಏನಾದರೂ ಮಾಡ್ತಿದ್ರೆ ಅದಕ್ಕೆ ಯೂಸ್ ಮಾಡ್ಕೊಬೋದು, ಮತ್ತು ಮಲ್ಟಿಮೀಡಿಯಾ ಮತ್ತು ಕಂಟೆಂಟ್ ಕ್ರಿಯೇಟ್ ಏನಾದರೂ ಮಾಡಬೇಕು ಅಂದರೆ ನಿಮ್ಮ ಡೈಲಿ ಯೂಸ್ಗೆ ಈ ಲ್ಯಾಪ್ಟಾಪು ಬೆಸ್ಟ್ ಅಂತಲೇ ಹೇಳ್ಬೋದು. ಆ್ಯಂಡ್ ನೀವೇನಾದರೂ ಹೆವಿ ಗೇಮಿಂಗು, ಹೆವಿ ಕೆಲಸ, ಹೆವಿ ಎಡಿಟಿಂಗು, ಸಿಕ್ಕಾಪಟ್ಟೆ ಏನು ಪ್ರೋ ಲೆವೆಲ್ ಗೇಮರ್ ಏನಾದರೂ ಆದರೆ ನೀವು X+ ಅಂದರೆ ಸ್ನ್ಯಾಪ್ಡ್ರ್ಯಾಗನ್ X+ ಇಲ್ಲ X+ LED ಏನಿದೆ ಅದನ್ನು ನೀವು ನೋಡ್ಬೋದು. ನೀವು ಹೆವಿ ಗೇಮಿಂಗ್ ಆದರೆ ಈ ಲ್ಯಾಪ್ಟಾಪ್ ನಿಮಗಲ್ಲ. ಏನೋ ಸಣ್ಣ ಪುಟ್ಟ ಇವಾಗ ರೀಲ್ಸೋ ಇಲ್ಲ ಸಣ್ಣದಾಗಿ ಒಂದು ಎಡಿಟ್ ಮಾಡೋದು ಪ್ರೀಮಿಯರ್ ಪ್ರೋ ಯೂಸ್ ಮಾಡ್ತೀರಾ ಅಂದರೆ ಓಕೆ. ಒಂದು ಕಂಟೆಂಟ್ ನೋಡೋದು, ಮೂವಿ ನೋಡೋದು, ಮಲ್ಟಿಮೀಡಿಯಾ ಯೂಸ್ ಮಾಡೋದು ಆದರೆ ಇದು ಓಕೆ. ಬಟ್ ಹೆವಿ ಗೇಮರ್ ಆಗಿದ್ದರೆ ನಿಮಗಲ್ಲ ಈ ಲ್ಯಾಪ್ಟಾಪು. ಆ್ಯಂಡ್ ಕೊನೆಯದಾಗಿ ಬ್ಯಾಟ್ರಿ ಲೈಫ್ ಬಗ್ಗೆ ಮಾತಾಡೋದಾದರೆ ARM ಆರ್ಕಿಟೆಕ್ಚರ್ ಇರೋದ್ರಿಂದ, ಅಂದರೆ ARM ಆರ್ಕಿಟೆಕ್ಚರ್ ಇರೋದ್ರಿಂದ ಫುಲ್ ಡೇ ಬ್ಯಾಟ್ರಿ ನೀವು ಯೂಸ್ ಮಾಡ್ಬೋದು. ಮೊಬೈಲಲ್ಲಿ ನೀವು ಯಾವ ರೀತಿ ಯೂಸ್ ಮಾಡ್ತಿರೋ, ಬೆಳಗ್ಗೆ ಚಾರ್ಜ್ ಮಾಡಿಕೊಂಡು ದಿನ ಪೂರ್ತಿ ಯೂಸ್ ಮಾಡೋ ಅಂಥದ್ದು ಆಪರ್ಚುನಿಟಿ ನಮಗೆ ಈ ಲ್ಯಾಪ್ಟಾಪಲ್ಲಿ ಸಿಗುತ್ತೆ. ಇದರಲ್ಲಿ 50 ವ್ಯಾಟ್ ಚಾರ್ಜರ್ ಸಿಗುವಂಥದ್ದು. ಆ್ಯಂಡ್ ಈ ಆಸೂಸ್ ಅವರು ಹೇಳೋದಂದರೆ 27 ಗಂಟೆ ಬ್ಯಾಟ್ರಿ ಅವರ್ ನಮಗೆ ಸಿಗುವಂಥದ್ದು ಅಂತ ಹೇಳ್ತಾರೆ. ಬಟ್ ಅಷ್ಟೊಂದು ಸ್ವಲ್ಪ ಕಷ್ಟನೇ ಅಂತ ಹೇಳ್ಬೋದು. ಬಟ್ ಒಂದು ದಿನ ಅಂತೂ ಹೆವಿ ಕೆಲಸ ಮಾಡಿದ್ರೂ, ಅಂದರೆ ಒಂದು ಎಡಿಟಿಂಗ್ ಮಾಡಿಕೊಂಡು ಒಂದು ದಿನ ಎಲ್ಲ ನೋಡಿದ್ರೂ ಸಾಯಂಕಾಲದವರೆಗೂ ಅಂತ ಇರುತ್ತೆ. ಸೊ ಈ ಸ್ನ್ಯಾಪ್ಡ್ರ್ಯಾಗನ್ X ಬಗ್ಗೆ ಒಂದು ಬೇಸಿಕ್ ಐಡಿಯಾ ಬಂತು ಅಂತ ಅನ್ಕೋತೀನಿ. ಇವಾಗ ಇದಕ್ಕಿಂತ ಇಯರ್ ಎಂಡು ಕೂಡ ಇದೆ. ಬಟ್ ನಾನೊಂದು ಬೇಸಿಕ್ ಲೆವೆಲಲ್ಲಿ ಒಂದು ಪ್ರೊಸೆಸರ್ ಇದೆ, ಸ್ನ್ಯಾಪ್ಡ್ರ್ಯಾಗನ್ X ಅನ್ನೋದು ಒಂದು ಇದೆ ಅಂತ ನಿಮಗೊಂದು ಐಡಿಯಾ ಬರಲಿ ಅಂತ ನಿಮ್ಗೆ ಹೇಳಿದ್ದೀನಿ. ಇನ್ನೂ ಏನಾದರೂ ಇದರ ಅಪ್ಪರ್ ವರ್ಷನ್ ಏನಾದರೂ ತಿಳ್ಕೊಬೇಕು ಅಂತ ಏನಾದರೂ ಇದ್ದರೆ ದಯವಿಟ್ಟು ಕಮೆಂಟ್ ಮುಖಾಂತರ ಮಾಡಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಇನ್ಮೇಲೆ ಕಂಟಿನ್ಯೂಸ್ ಆಗಿ ಕಂಟೆಂಟ್ ಕೊಡ್ತಾನೆ ಹೋಗ್ತಾ ಇರ್ತೀನಿ, ಮತ್ತು ಟೆಕ್ ವಿಷಯನ ಹೇಳ್ತಾನೆ ಇರ್ತೀನಿ. ನಿಮ್ಗೆ ಹೇಳೋದಂದರೆ ನನಗೆ ಖುಷಿ. ಸೊ ಹಾಗಾಗಿ ದಯವಿಟ್ಟು ಸಪೋರ್ಟ್ ಮಾಡಿ. ಏನಿಲ್ಲ, ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ. ಏನಾದರೂ ಇಂಪ್ರೂವೈಸ್ ಮಾಡ್ಕೊಬೇಕು ಅಂದರೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಅದು ಸರಿಯಿಲ್ಲ ಇದು ಸರಿಯಿಲ್ಲ ಅಂತ ಅದನ್ನು ಇಂಪ್ರೂವೈಸ್ ಮಾಡ್ಕೊತೀನಿ. ಒಂದೇನೋ ಒಂದು ಮಾಡೋಣ ಅಂತ ಹೊರಟಿದ್ದೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಪ್ರೋತ್ಸಾಹ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಸ್ಟೇ ಸೇಫ್, ಬಾಯ್.